ನಿಮಗೆ ನೀವು ಯಾವತ್ತಾದರೂ ಮನುಷ್ಯ ಆಗಿ ಏನಕ್ಕೆ ಈ ಭೂಮಿ ಮೇಲೆ ಪದೇ ಪದೇ ಹುಟ್ಟಿದ್ದೀರಾ ಅಂತ ಯಾವತ್ತಾದರೂ ನಿಮಗೆ ನೀವು ಕ್ವೆಶನ್ ಕೇಳ್ಕೊಂಡಿದ್ದೀರಾ? ವಾಟ್ ಈಸ್ ಯುವರ್ ಫೈನಲ್ ಡೆಸ್ಟಿನೇಷನ್? ಇವಾಗ ನೀವು ನೂರಾರು ರೆಮಿಡೀಸ್ ಇಂಟರ್ನೆಟಲ್ಲಿ ನೋಡ್ತಿರ್ತೀರ, ಇದನ್ನು ಮಾಡಿ ಅದನ್ನು ಮಾಡಿ ಅಂತ. ಫೈನ್, ನೀವು ಎಲ್ಲನೂ ಅಚೀವ್ ಮಾಡಿದ್ರಿ ಲೈಫಲ್ಲಿ, ಓಕೆ, ಒಳ್ಳೆ ಲೈಫ್ ಲೀಡ್ ಮಾಡಿದ್ರಿ, ನಿಮ್ಮ ಲೈಫ್ನ ಎಂಜಾಯ್ ಮಾಡಿದ್ರಿ. ದೆನ್ ಯು ಗೆಟ್ ಓಲ್ಡರ್, ತಿರ್ಗಾ ನಿಮ್ಮ ಡೆತ್ ಆಗುತ್ತೆ, ತಿರ್ಗಾ ನಿಮ್ಮ ಜನ್ಮ ತೊಗೊಳ್ತೀರಾ, ತಿರ್ಗಾ ಸೇಮ್ ಸೈಕಲ್ ರಿಪೀಟ್ ಆಗುತ್ತೆ. ಬಟ್ ವಾಟ್ ಈಸ್ ಯುವರ್ ಫೈನಲ್ ಡೆಸ್ಟಿನೇಷನ್? ಯಾವತ್ತಾದರೂ ಯಾರಾದರೂ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಹೇಳಿದಾರಾ, ಮಾಹಿತಿ ಕೊಟ್ಟಿದ್ದಾರಾ? ಸಿ, ಐ ಆಮ್ ಗೋನ ಟೆಲ್ ಯು ದಿ ಮೋಸ್ಟ್ ಮಿಸ್ಟೀರಿಯಸ್ ಥಿಂಗ್ಸ್ ದಟ್ ಯು haven't heard anywhere much on the internet. So the final destination of you is nothing but getting moksha, liberation ಆಗೋದೇ ನಿಮ್ಮ ಫೈನಲ್ ಡೆಸ್ಟಿನೇಷನ್. ಅರ್ತ್ ಅನ್ನೋದು ಒಂದು 3D ವರ್ಲ್ಡ್, ಓಕೆ. ಅರ್ಥಕ್ಕಿಂತ ಮೇಲೆ ಅಪ್ಪರ್ ಲೆವೆಲಲ್ಲೂ ಲೋಕ ಇದೆ, ವರ್ಲ್ಡ್ ಇದೆ. ವಿ ಕಾಲ್ ಇಟ್ ಎಸ್ 5th ಡೈಮೆನ್ಷನ್, 4th ಡೈಮೆನ್ಷನ್, 6th ಡೈಮೆನ್ಷನ್, ಆ ಥರ. ಸೊ ನೀವು ಅಂಥ ಒಂದು ಹೈಯರ್ ರಿಯಲಮ್ ವರ್ಲ್ಡಲ್ಲಿ ಜನ್ಮ ತಗೊಳ್ಳಿ. ಅಲ್ಲಿ ವರ್ಲ್ಡ್ ತುಂಬ ಚೆನ್ನಾಗಿರುತ್ತೆ. ಸ್ವರ್ಗಕ್ಕಿಂತ ಹೈಯರ್ ಲೆವೆಲ್ ಇರೋದನ್ನೇ ಹೇಳ್ತಿರೋದು ನಾನು. ಮೋಕ್ಷ ಅಂದರೆ ನೀವು ಸ್ವರ್ಗಕ್ಕಿಂತ ಹೈಯರ್ ಇರೋ ಲೆವೆಲಲ್ಲಿ ಹೋಗಿ ಜನ್ಮ ತೊಗೊಳ್ತೀರಾ ಅಂಥ ವರ್ಲ್ಡಲ್ಲಿ. ಹೆವೆನ್ ಅಂದರೆ ನೀವು ಅಲ್ಲಿ ಡೆತ್ ಆದಮೇಲೆ ಸ್ವರ್ಗಕ್ಕೆ ಹೋಗ್ತೀರಾ, ತಿರ್ಗಾ ಮನುಷ್ಯರಾಗಿ ಹುಟ್ಟಿ ಬರ್ತೀರಾ. ಸ್ವರ್ಗಕ್ಕಿಂತ ಮೇಲೆ ಇರೋದು ಹೈಯರ್ ರಿಯಲಮ್ ವರ್ಲ್ಡಲ್ಲಿ ಮೋಕ್ಷ ತೊಗೊಂಡಾಗ ಮನುಷ್ಯ ಇಲ್ಲಿಂದ ಟಾಟಾ ಬಾಯ್ ಬಾಯ್ ಅಂತ ಹೇಳಿ, ಈ ಭೂಮಿಗೆ ಟಾಟಾ ಬಾಯ್ ಬಾಯ್ ಹೇಳಿ, ಇಲ್ಲಿರೋ ನಾಲೆಜ್ನೆಲ್ಲ ತಿಳ್ಕೊಂಡು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಕರ್ಮನೆಲ್ಲ ಕ್ಲಿಯರೆನ್ಸ್ ಮಾಡಿ ಅಂತ ಒಂದು ಹೈಯರ್ ರಿಯಲಮ್ ವರ್ಲ್ಡಲ್ಲಿ ಹೋಗ್ತಾರೆ. ಆ ವರ್ಲ್ಡ್ ಹೇಗಿರುತ್ತಪ್ಪ? ಆ ವರ್ಲ್ಡ್ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ, ಸ್ವರ್ಗ ಥರನೇ ಇರುತ್ತೆ. ಹಸಿವು, ನಿದ್ದೆ ಈ ಥರ ಎಲ್ಲ ಏನೂ ಇರೋದಿಲ್ಲ ಅಲ್ಲಿ. ತುಂಬ ಫ್ರೆಂಡ್ಲಿ ಕಮ್ಯುನಿಟಿ ಇರುತ್ತೆ. ಜನಗಳು ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಭೂಮಿ ಥರ ಕಾಂಪಿಟೇಷನ್, ಅಸೂಯೆ, ಕೋಪ, ಜಲಸಿ ಆ ಥರ ಏನೂ ಇರೋದಿಲ್ಲ. ಅಲ್ಲಿ ಹೈ ವೈಬ್ರೇಷನಲ್ ಪೀಪಲ್ ಬದುಕೋದ್ರಿಂದ ದೇವರ ಒಂದು ಆರಾಧನೆಗಳು, ಈ ಥರ ಒಂದು ಗ್ಯಾದರಿಂಗಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಗಾರ್ಡನ್ಸ್ ಇರುತ್ತೆ, ಬ್ಯೂಟಿಫುಲ್ ನೇಚರ್ ಇರುತ್ತೆ. ಲೈಫ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಇನ್ ದಟ್ ಹೈಯರ್ ಸ್ಪಿರಿಚುವಲ್ ರಿಯಲಮ್ ವರ್ಲ್ಡ್. ಅಲ್ಲಿಂದ ಕೂಡ ಆತ್ಮಗಳು, ಒಂದು ಫ್ಯೂ % ಆಫ್ ಆತ್ಮಗಳು ಭೂಮಿಗೆ ಬರ್ತಾರೆ. ಅವ್ರು ಸೋಲ್ ಮಿಷನ್ ಮಾಡಿಕೊಂಡು ತಿರ್ಗಾ ಅವರು ಲೋಕಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಈ ಭೂಮಿ ಅನ್ನೋದು ಒಂದು ಲೋ ವೈಬ್ರೇಷನಲ್ ಪೀಪಲ್ ಬದುಕ್ತಾ ಇರೋದು. ಹೇಗಪ್ಪ ನೀವು ಮೋಕ್ಷ ತೊಗೊಳ್ಳೋದು? ಸಿ, ಮೋಕ್ಷ ಅನ್ನೋದು ಇಟ್ಸ್ ಅ ವೆರಿ ಲಾಂಗ್ ಪ್ರೋಸೆಸ್. ನೀವು ಎಷ್ಟೊಂದು ಜನ್ಮ ತೊಗೊಂಡ್ರೂ ಕೂಡ ನಿಮ್ಮ ಸೋಲ್ ಅವೇಕನಿಂಗ್ ಆಗಿರೋದಿಲ್ಲ. ಸೋಲ್ ಅವೇಕನಿಂಗ್ ಅಂದರೆ ಏನು? ಈಗ ಒಂದು ಮಗು ಮಲ್ಕೊಂಡಿದೆ ಅಂದ್ಕೊಳ್ಳಿ, ಅದು ಸಾವಿರ ಜನ್ಮ ತೊಗೊಂಡ್ರೂ ಆ ಮಗು ಮಲ್ಕೊಂಡೇ ಇರುತ್ತೆ. ಸೊ ಅಲ್ಲಿ ಮಗು ಮಲ್ಕೊಂಡಿದೆ, ಇಟ್ ಡಸಂಟ್ ನೋ ಎನಿಥಿಂಗ್. ಯಾವಾಗ ಮಗು ಎದ್ದಾಗ ಮಗುಗೆ ಶಕ್ತಿ ಬರುತ್ತೆ, ಶಕ್ತಿ ಬಂದಾಗ ಅದಕ್ಕೆ ಪರ್ಪಸ್ ಗೊತ್ತಾಗುತ್ತೆ. ಸೊ ಅದೇ ಥರ ಸೋಲ್ ಅವೇಕನಿಂಗ್ ಆದಾಗ ನಿಮ್ಮ ಸೋಲ್ ಆ್ಯಕ್ಟಿವೇಶನ್ ಆಗುತ್ತೆ. ಒಂದು ತಾಯಿ ಒಂದು ಮಗುಗೆ ಜನ್ಮ ಕೊಟ್ಟಾಗ ಆ ತಾಯಿ ಬಾಡಿಯಲ್ಲಿ ಏನೇನು ರಿಯಾಕ್ಷನ್ ಆಗುತ್ತೆ ಅದು ನಿಮ್ಮ ಬಾಡಿಯಲ್ಲಿ ರಿಯಾಕ್ಷನ್ ಆಗುತ್ತೆ. ಆವಾಗ ಅದು ಫೀಮೇಲ್ ಆರ್ ಮೇಲ್ ಎಲ್ಲರಿಗೂ ಒಂದೇ. ತಾಯಿ ಮಗುಗೆ ಜನ್ಮ ಕೊಟ್ಟಾಗ ಡೆಲಿವರಿ ವುಮೆನ್ನು ಹೇಗಿರುತ್ತೆ ಅವ್ರ ಮೈ ಹೇಳಿ? ಹಸಿ ಮೈ ಅಂತ ಹೇಳ್ತಾರೆ ಪೋಸ್ಟ್ ಡೆಲಿವರಿ ವುಮೆನ್ನ. ಅವರು ಫುಡ್ಡೆಲ್ಲ ತಿನ್ನಬಾರ್ದು, ಈ ಫುಡ್ ತಿನ್ನಬೇಕು, ಆ ಫುಡ್ ತಿನ್ನಬೇಕು, ತುಂಬ ಸುಸ್ತಾಗುತ್ತೆ, ಮಲ್ಕೊಳ್ತಾರೆ, ನಿದ್ದೆ ಮಾಡ್ತಾರೆ. ಹೇಗೆ ಒಂದು ಜನ್ಮ ಕೊಟ್ಟಾಗ ತಾಯಿ ಹೇಗೆ ಇರ್ತಾರೆ ಅದೇ ಥರ ಸೋಲ್ ಅವೇಕನಿಂಗ್ ಆದಾಗ ನಿಮ್ಮ ಬಾಡಿಯಲ್ಲಿ ಈ ಪ್ರೋಸೆಸ್ ಎಲ್ಲ ಆಗುತ್ತೆ. ಇಟ್ ಈಸ್ ಅ ವೆರಿ ಲಾಂಗ್ ಪ್ರೋಸೆಸ್. ನಾನು ಬರೋ ವೀಡಿಯೋಸಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಸೋಲ್ ಅವೇಕನಿಂಗ್ ಆಯ್ತಪ್ಪ ಅಂದಾಗ ನಿಮ್ಮ ಸೋಲ್ ಪರ್ಪಸ್ ನಿಮ್ಗೆ ಅರ್ಥ ಆಗುತ್ತೆ. ನಿಮಗೆ ಸೋಲ್ಗೆ ಆ್ಯಕ್ಟಿವೇಶನ್ಗೆ ಆ್ಯಕ್ಟಿವೇಶನ್ ಅಂದರೆ ನಿಮ್ಮ ಆತ್ಮಕ್ಕೆ ಶಕ್ತಿ ಬರುತ್ತೆ. ಸೊ ನೀವು ಸೋಲ್ ಅವೇಕನಿಂಗ್ ಆದಾಗ ಅದ್ರಲ್ಲಿ ಪ್ರೋಸೆಸ್ ಇರುತ್ತೆ. ಆಟೋಮೆಟಿಕ್ಲಿ ಡಿವೈನೇ ನಿಮ್ಮನ್ನು ಚೂಸ್ ಮಾಡ್ತಾರೆ. ನಿಮಗೆ ಮೋಕ್ಷದ ಕಡೆಗೆ, ಲಿಬ್ರೇಷನ್ ಕಡೆಗೆ ನಿಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಸೊ ಏನಕ್ಕಪ್ಪ ಇದನ್ನು ನಾನು ಹೇಳ್ತಿದ್ದೀನಿ ಅಂದರೆ ಸ್ಪಿರಿಚುಯಾಲಿಟಿನ ನೀವು ಫಾಲೋ ಮಾಡಿದಾಗ ಸೋಲ್ ಅವೇಕನಿಂಗ್ ಆಗೋಕ್ಕೆ ಈಸಿ ಆಗುತ್ತೆ. ಅಂದರೆ ಒಂದೊಂದೇ ಸ್ಟೆಪ್ ಇದೆಲ್ಲ ಒಂದು ಬೇಬಿ ಸ್ಟೆಪ್ ಥರ. ಈಗ ಮೋಕ್ಷಕ್ಕೆ ತೊಗೋಬೇಕಂದ್ರೆ ಸ್ಪಿರಿಚುಯಾಲಿಟಿಗೆ ಬರಬೇಕು. ಸ್ಪಿರಿಚುಯಾಲಿಟಿ ಎನ್ರಿಚ್ ಆಯ್ತು ಅಂದರೆ ಸೋಲ್ ಅವೇಕನಿಂಗ್ ಆಯಿತು. ಸೋಲ್ ಅವೇಕನಿಂಗ್ ಆಯ್ತಂದರೆ ಕುಂಡಲಿನಿ ಅವೇಕನಿಂಗ್ ಆಗುತ್ತೆ. ಅಲ್ಲಿಂದ ತಿರ್ಗಿ ನಿಮ್ಮ ಮೋಕ್ಷ. ಇದರ ಒಂದೊಂದು ಸಾಧನೆಗಳಿರುತ್ತೆ, ಅದು ಒಂದೊಂದೇ ಒಂದು ಸ್ಟೇಜಸ್ ಪ್ರೋಸೆಸ್. ಅದು ಡಿವೈನ್ ಕಡೆಯಿಂದನೇ ನಿಮ್ಗೆ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಡಿವೈನ್ ನಿಮ್ಮನ್ನ ಚೂಸ್ ಮಾಡಬೇಕಂದ್ರೆ ಆ ಎಲಿಜಿಬಿಲಿಟಿ ನಿಮಗಿರಬೇಕು. ಆ ಎಲಿಜಿಬಿಲಿಟಿನ ನೀವು ತೊಗೊಳ್ಳಿ ಅನ್ನೋದು. ಕರ್ಮನ ಸ್ಟಾಪ್ ಮಾಡಿ ಕ್ರಿಯೇಟ್ ಮಾಡೋದು. ತುಂಬ ಜನ ಹೇಳ್ತಾರೆ ನನಗೆ, ನಾವು ಕರ್ಮನೇ ಪೂಜೆ ಪುನಸ್ಕಾರ ತುಂಬ ಮಾಡ್ತೀವಿ, ಆದರೂ ನಮಗೆ ಕರ್ಮ ಅಂದರೆ ಕರ್ಮ ಗುರು ಅಂತ. ಸೊ ಹೇಗೆ ಕರ್ಮ ನೀವು ಕ್ರಿಯೇಟ್ ಮಾಡ್ಕೊತಿದ್ದೀರಾ ಅಂದರೆ ನೋಡಿ, ಪೂರ್ವ ಜನ್ಮದ ಕರ್ಮ ಕೂಡ ಇರುತ್ತೆ. ಅದೇನಿದೆ ಅದನ್ನು ಕ್ಲಿಯರೆನ್ಸ್ ಮಾಡ್ಕೊಳ್ಳಿ. ಇನ್ಸ್ಟೆಂಟ್ ಕರ್ಮನ ಕ್ರಿಯೇಟ್ ಮಾಡೋದನ್ನು ಸ್ಟಾಪ್ ಮಾಡಿ. ಈಗ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅದು ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕರ್ಮ ಆಗಿ ಕೌಂಟ್ ಆಗುತ್ತೆ. ಎಕ್ಸಾಂಪಲ್, ನೀವು ಇನ್ನೊಬ್ಬರ ಬಗ್ಗೆ ಚೆನ್ನಾಗಿರಿ ಅಂತ ಬಾಯಿಂದ ಹೇಳಿದ್ರಿ, ನೀವು ಇಶ್ಯೂ ಮಾಡಿದ್ರಿ, ತುಂಬ ಕ್ಲೋಸ್ ಇರ್ತೀರಾ. ಬಟ್ ನಿಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಅಯ್ಯೋ ಅವ್ರಿಗಾಯಿತು ನಮಗಾಗಿಲ್ಲ,
ಅಯ್ಯೋ ಅವ್ರು ಚೆನ್ನಾಗಿದ್ದಾರೆ ನಮಗೆ ಇದಿಲ್ಲ ಅನ್ನೋ ಜಲಸಿ ಬರುತ್ತೆ, ಕೊರತೆ ಬರುತ್ತೆ, ಇಲ್ಲ ನೆಗೆಟಿವ್ ಥಾಟ್ ಬರುತ್ತೆ, ಜನ್ರೇಟ್ ಆಗುತ್ತೆ. ಇದೆಲ್ಲ ಏನಾಗುತ್ತೆ, ಕರ್ಮ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಮನುಷ್ಯರು ಜಾಸ್ತಿ ಕರ್ಮ ಅಕ್ಯುಮುಲೇಟ್ ಮಾಡ್ಕೊತಾ ಇರೋದು. ಮತ್ತು ಇನ್ನೊಂದು ಕರ್ಮ ಅಂದರೆ ನೀವು ಯಾರಿಗೇನಾದರೂ ಹೇಳೋವಾಗ ಮಿಸ್ಟೇಕಾಗಿ ಹರ್ಟ್ ಮಾಡೋದು, ಇದೆಲ್ಲ ಒಂದು ಕರ್ಮ ಚಾಟಲಾಗುತ್ತೆ. ಅದಕ್ಕೆ ಹೇಳೋದು ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನು ಮಾತಾಡಿ, ಥಿಂಕ್ ಗುಡ್ ಆ್ಯಂಡ್ ಬಿ ಗುಡ್, ಡೂ ಗುಡ್ ಅಂತ. ಸೊ ಹೇಗಪ್ಪ ಮಾಡೋದು ಇದನ್ನು? ಒಂದು ಐಸೋಲೇಟೆಡ್ ಆಗಿ ಒಂದು ಬೌಂಡ್ರಿ ಸೆಟ್ ಮಾಡ್ಕೊಳ್ಳಿ, ಏಕಾಗ್ರತೆಯಲ್ಲಿ ಇರಿ, ಯಾರ ವಿಷಯನೂ ನಮಗೆ ಬೇಡ, ಎಲ್ಲರೂ ಚೆನ್ನಾಗಿರಲಿ. ಆದಷ್ಟು ಒಂದು ಐಸೋಲೇಟೆಡ್ ಲೈಫ್ನ ಲೀಡ್ ಮಾಡಿ. ನಿಮ್ಮ ಪಾರ್ಟ್ನರ್ ಜೊತೆ ಇದ್ದೀರಾ, ಫ್ಯಾಮಿಲಿ ಜೊತೆ ಇದ್ದೀರಾ, ಯಾರೋ ಮೆಂಬರ್ ನಿಮ್ಗೆ ಆ ಥರ ಇದ್ದಾರೆ. ಇವಾಗ ನೋಡಿ, ಮಾತಾಡೋವಾಗ ಏನೋ ಅನ್ಇಂಟೆನ್ಷನಲ್ಲಿ ನೀವು ಯಾರ ಬಗ್ಗೆನೋ ಕುತ್ಕೊಂಡು ಜೊತೆಲಿ ಮಾತಾಡ್ಬಿಟ್ಟಿರ್ತೀರ, ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾರ ಬಗ್ಗೆನೋ, ಅಲ್ಲೊಂದು ಕರ್ಮ ಕ್ರಿಯೇಟ್ ಆಯಿತು. ಸೊ ಅದಕ್ಕೆ ಆದಷ್ಟು ಒಂದು ಬೌಂಡ್ರಿ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್, ಪಾರ್ಟ್ನರ್ ಯಾರನ್ನ ಇದ್ದರೆ ನಮಗೆ ಯಾರ ವಿಷಯನೂ ಬೇಡ, ನಮಗೆ ನಮ್ಮ ವಿಷಯ ಸಾಕು ಅನ್ನೋದನ್ನು ನೀವು ಆ ಥರ ಒಂದು ಬೌಂಡ್ರಿ ಸೆಟ್ ಮಾಡಿಕೊಂಡಾಗ ಕರ್ಮಗಳು ಕ್ರಿಯೇಟ್ ಆಗೋದು ಕಮ್ಮಿ ಆಗ್ತಾ ಹೋದಾಗ ನಿಮಗೆ ಸ್ಪಿರಿಚುವಲ್ ಅವೇಕನಿಂಗ್ ಮತ್ತೊಂದು ಮಗದೊಂದು ಏನು ಪ್ರೋಸೆಸ್ ಇದೆ ಅದಕ್ಕೆ ನಿಯರ್ ಆಗ್ತಾ ಹೋಗ್ತೀರಾ. ಸೊ ದ ಫೈನಲ್ ಡೆಸ್ಟಿನೇಷನ್ ಆಫ್ ಎವ್ರಿ ಸೋಲ್ ಇಸ್ ನಥಿಂಗ್ ಬಟ್ ಗೆಟಿಂಗ್ ದ ಮೋಕ್ಷ. ಆ ಒಂದು ಪ್ರೋಸೆಸ್ಗೆ ನೀವು ಹೇಗೆ ಸ್ಪಿರಿಚುಯಾಲಿಟಿ ಏನು, ಅವೇಕನಿಂಗ್ ಏನು, ಕುಂಡಲಿ ಅವೇಕನಿಂಗ್ ಏನು ಅನ್ನೋದು ಒಂದು ಮಿಸ್ಟೀರಿಯಸ್ ಡೀಟೇಲ್ಸ್ನ ನಾನು ಬರೋ ವೀಡಿಯೋಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಆದಷ್ಟು ಕರ್ಮಗಳನ್ನ ಕ್ರಿಯೇಟ್ ಮಾಡೋದು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಗೆಟ್ ಕ್ಲೋಸರ್ ಟು ದ ಸ್ಪಿರಿಚುಯಾಲಿಟಿ. ಓಂ ನಮಃ ಶಿವಾಯ.